ನೋಡಿ ನಿಮ್ದು ಹೊಸ ಮನೆ ನಕ್ಷೆ ಈ ತರ ಬರುತ್ತೆ. ಇದೇ ಎಂಟ್ರೆನ್ಸ್ ನಿಮ್ಗೆ. ಸರಿ. ಇಲ್ಲಿ ಎಂಟ್ರಿ ಆದ ಕೂಡ್ಲೆ ಇಲ್ಲೇ ಒಂದು ಟಾಯ್ಲೆಟ್. ಎಂಟ್ರೆನ್ಸ್ ಟಾಯ್ಲೆಟ್? ಹಾ ಟಾಯ್ಲೆಟ್. ನೆಂಟ್ರು ಕೆಲವರು ಎಂಟ್ರಿ ಆಗ್ತಾನೆ ಚೂರ್ ಹೊಟ್ಟೆ ನೋವಾದ್ರೆ ಪಟ್ ಅಂತ ಟಾಯ್ಲೆಟ್ ಹೋಗ್ಬೋದಲ್ಲ, ಎಂಟ್ರೆನ್ಸ್ ಅಲ್ಲಿ ಒಂದು ಟಾಯ್ಲೆಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನಿಮ್ಗೆ ದೊಡ್ಡದಾಗಿ ಒಂದು ರೂಮ್ ಬರುತ್ತೆ. ರೂಮ್ ಅಲ್ಲಿ 2 ಟಾಯ್ಲೆಟ್, ಅಲ್ಲೊಂದು ಟಾಯ್ಲೆಟ್ ಇಲ್ಲೊಂದು ಟಾಯ್ಲೆಟ್. 2 ಟಾಯ್ಲೆಟ್? ಹಾ 2 ಟಾಯ್ಲೆಟ್. ಯಾಕಂದ್ರೆ ಗೆಸ್ಟ್ ಇದ್ದಾಗ ರೂಮ್ ಅಲ್ಲಿ ಇಬ್ರಿಗೆ ಒಂದೇ ಟಾಯ್ಲೆಟ್ ಸರಿ ಆಗುದಿಲ್ಲ, ಸಪರೇಟ್ ಟಾಯ್ಲೆಟ್ ಕಂಫರ್ಟ್ ಆಗಿರುತ್ತೆ. ಓಕೆನಾ? ಬನ್ನಿ ನೆಕ್ಸ್ಟ್ ಬನ್ನಿ. ಇಲ್ಲಿ ನಿಮ್ಗೆ ಡೈನಿಂಗ್ ಹಾಲ್ ಬರುತ್ತೆ ದೊಡ್ಡದಾಗಿ. ಅರ್ಥ ಆಯ್ತಾ? ಡೈನಿಂಗ್ ಹಾಲ್ ಅಲ್ಲಿ ಅಲ್ಲೊಂದು ಟಾಯ್ಲೆಟ್ ಇಲ್ಲೊಂದು ಟಾಯ್ಲೆಟ್ ಇಲ್ಲೊಂದು 3 ಟಾಯ್ಲೆಟ್. 3 ಟಾಯ್ಲೆಟ್? ಹಾ 3 ಟಾಯ್ಲೆಟ್. ಏನಕ್ಕಂದ್ರೆ 6 ಜನ ಊಟಕ್ಕೆ ಕೂತ್ಕೊಂಡಿರುವಾಗ ಇಬ್ರಿಗೆ 1 ಟಾಯ್ಲೆಟ್ ಆದ್ರೂ ಬೇಕಾಗುತ್ತೋ, ಅದು ಕಮ್ಮಿನೇ ನಾನು ಹೇಳಿದ್ದು. ಅಡ್ಜಸ್ಟ್ ಮಾಡ್ಕೊಂಡು 3 ಟಾಯ್ಲೆಟ್ ಡೈನಿಂಗ್ ಹಾಲ್ ಅಲ್ಲಿ. ಆಯ್ತಾ? ನೆಕ್ಸ್ಟ್ ಹಾಲಿಗೆ ಬನ್ನಿ. ಈಗ ನೆಕ್ಸ್ಟ್ ಕಿಚನ್. ಇಲ್ಲಿ ಕಿಚನ್ ಬರುತ್ತೆ ದೊಡ್ಡದು, ಸೈಡ್ ಅಲ್ಲಿ ಒಂದು ಟಾಯ್ಲೆಟ್ ಬರುತ್ತೆ. ಆಯ್ತಾ? ಕಿಚನ್ ಟಾಯ್ಲೆಟ್? ಹಾ ಕಿಚನ್ ಅಲ್ಲಿ ಟಾಯ್ಲೆಟ್. ಯಾಕಂದ್ರೆ ಅಲ್ಲಿ ಗೆಸ್ಟ್ ರೂಮ್ ಅಲ್ಲಿ ಗೆಸ್ಟ್ ಇರ್ತಾರೆ, ಅವ್ರು ಯೂಸ್ ಮಾಡ್ತಿರ್ತಾರಲ್ಲ, ಇವ್ರಿಗೆ ಕಂಫರ್ಟ್ ಆಗಿ ಒಂದು ಸಪರೇಟ್ ಕಿಚನ್ ಅಲ್ಲೇ. ಅರ್ಥ ಆಯ್ತಾ? ಟಾಯ್ಲೆಟ್ ಇದ್ಯಾವ ತರ ಡಿಸೈನ್? ಒಳ್ಳೆ ಸೂಪರ್ ಆಗುತ್ತೆ ನೋಡಿ. ನೆಕ್ಸ್ಟ್ ಬನ್ನಿ. ಹಾ ಇಲ್ಲಿ ನಿಮ್ಗೆ ಹಾಲ್, ದೊಡ್ಡದಾಗಿ ಹಾಲ್ ಬರುತ್ತೆ. ಹಾಲ್ ಅಲ್ಲಿ 4 ಟಾಯ್ಲೆಟ್. ಗೊತ್ತಾಯ್ತಾ? 4? ಹಾ 4 ಟಾಯ್ಲೆಟ್. ಯಾಕಂದ್ರೆ ಮನೆಯಲ್ಲಿ ದೊಡ್ಡ ಫಂಕ್ಷನ್ ಏನಾದ್ರು ಮಾಡುವಾಗ ನಿಮ್ಗೆ ಟಾಯ್ಲೆಟ್ ಅದು ಕಮ್ಮಿ ಅನ್ಸುತ್ತೆ. ಬೇಕಿದ್ರೆ ನೀವು ನಂಗೆ ಫೋನ್ ಮಾಡ್ತೇನೆ ನೋಡಿ ಟಾಯ್ಲೆಟ್ ಕಮ್ಮಿ ಆಗಿದೆ ಅಂತ. ನೀವು ಮನೆ ಒಳಗೆ ಬಾತ್ರೂಮ್ ಮಾಡ್ತಿದ್ರಿ ಅಥವಾ ಬಾತ್ರೂಮ್ ಒಳಗೆ ಮನೆ ಮಾಡ್ತಿದ್ರಿ?